ಗುರುಭ್ಯೋ ನಮಃ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ನೋಡೋಣ. ಪ್ರೀತಿಯ ನನ್ನ ಎಲ್ಲ ವೀಕ್ಷಕ ಬಂಧುಗಳೇ, ಗೋಚಾರ ಫಲಗಳ ಸಂಚಾರ ನೋಡುವುದಾದರೆ, ಸೂರ್ಯಗ್ರಹವು ಆಗಸ್ಟ್ 17ನೇ ತಾರೀಕು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಪ್ರವೇಶ ಮಾಡುತ್ತಿದ್ದಾರೆ. 20ನೇ ತಾರೀಕು ಶುಕ್ರಗ್ರಹ ನಿಮ್ಮ ರಾಶಿಗೆ ಬರ್ತಿದ್ದಾರೆ. 30ನೇ ತಾರೀಕು ಬುಧಗ್ರಹ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಮುಖ್ಯವಾಗಿ 3 ಗ್ರಹಗಳ ಬದಲಾವಣೆ ಕಾಣಬಹುದು. ಶುಕ್ರ ನಿಮಗೆ 19ನೇ ತಾರೀಕಿನವರೆಗೂ ಮಿಥುನ ರಾಶಿಯಲ್ಲಿದ್ದು ಲಾಭಗಳನ್ನು ಕಾಣಬಹುದು. ಹಾಗೆಯೇ 20ನೇ ತಾರೀಕಿನ ನಂತರದಲ್ಲಿಯೂ ಶುಕ್ರ ನಿಮ್ಮ ಮನೆಗೆ ಸಂಚಾರವಾಗಿ ಉತ್ತಮ ಲಾಭಗಳನ್ನು ಕೊಡ್ತಾರೆ. ಲಾಭಸ್ಥಾನಾಧಿಪತಿ ಸುಖಸ್ಥಾನಾಧಿಪತಿ ಆದಂತಹ ಶುಕ್ರ ಹೆಚ್ಚು ಸುಖ ಮತ್ತು ಹೆಚ್ಚು ಲಾಭಗಳನ್ನು ಕೊಡ್ತಾರೆ. ರಾಹು 8ನೇ ಮನೆಯಲ್ಲಿದ್ದಾಗ ಶನಿಯೂ ಸಹ 8ನೇ ಮನೆಯಲ್ಲಿ ಸರಿಸಮಾನರಾಗಿ ಇದ್ದಾರೆ. ಯಾವುದೇ ತೊಂದರೆ ತೊಡಕುಗಳಿಲ್ಲ. 10 ಮತ್ತು 5ನೇ ಸ್ಥಾನಾಧಿಪತಿಯಾದಂತಹ ಕುಜ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿರುತ್ತಾರೆ. ಇವರಿಂದ ಫಲಗಳ ನಿರೀಕ್ಷೆ ಸಿಗೋಲ್ಲ. ಹಾಗೆಯೇ ಬುಧನಿಂದಲೂ ಫಲಗಳು ನಿಮಗೆ ಸಿಗೋದಿಲ್ಲ. ಸೈಟ್ ತೆಗೆದುಕೊಳ್ಳೋದು, ಮನೆ ಕಟ್ಟುವ, ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಮೋಸ ಹೋಗುವ ಸಂಭವವಿರುತ್ತದೆ. ಶನಿಗ್ರಹ 9ನೇ ಮನೆಯಲ್ಲಿದ್ದಾರೆ. ಇದರಿಂದ ನಿಮಗೆ ಆಧ್ಯಾತ್ಮದ ಬಗ್ಗೆ ಒಲವು ಆಗುವಂಥದ್ದು, ತೀರ್ಥಯಾತ್ರೆ ದರ್ಶನ ಆಗುವಂಥದ್ದು ಮತ್ತು ಮನಸ್ಸು ಸ್ಥಿರವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಪ್ರಚೋದನೆಯನ್ನು ಕೊಡ್ತಾರೆ. ಮನೆಯಲ್ಲಿ ಕಲಹ ಸಂಭವವಿರುತ್ತದೆ. ಸಂತಾನ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಶನಿಗ್ರಹದಿಂದ ಒಂದು ರೀತಿಯ ಏರಿಳಿತಗಳ ಸಮದೃಷ್ಟಿ ಇದೆ. ಆದಷ್ಟು ಮೇಂಟೈನ್ ಮಾಡಿ. ಇನ್ನು 2ನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ನಿಮಗೆ ಪ್ರಬಲರಾಗಿದ್ದಾರೆ. ಧನವೃದ್ಧಿಯಾಗುತ್ತದೆ. ಉತ್ತಮ ಫಲಗಳು ಅಭಿವೃದ್ಧಿಯಾಗುತ್ತದೆ. ಹೊರಗಿನ ಸ್ನೇಹಿತರಿಂದ ಸಪೋರ್ಟ್ ಸಿಗುತ್ತದೆ. ನಿಮ್ಮ ಸ್ಥಾನಬಲ ಹೆಚ್ಚಾಗುತ್ತದೆ. ಸರ್ಕಾರಿ ಕೆಲಸದಲ್ಲಿ ಅಧಿಕಾರ ಪ್ರಾಪ್ತಿ, ರಾಜಕೀಯದಲ್ಲಿ ಅಭಿವೃದ್ಧಿ, ವಿದೇಶಿ ಪ್ರವಾಸ, ಪಿತೃಗಳ ಆಸ್ತಿ ಬರುವಂಥದ್ದು, ಕೋಪಗಳು ದೂರವಾಗಿ ವಿದ್ಯಾಭ್ಯಾಸ, ವ್ಯಾಪಾರ, ಉದ್ಯೋಗ ಸಮನಾಗಿ ಮುಂದುವರೆದುಕೊಂಡು ಹೋಗುತ್ತದೆ. ನಿಮಗೆ ಸೂರ್ಯನಿಂದ ಉತ್ತಮ ಫಲಗಳು ಸಿಗುತ್ತದೆ. ಚಿಂತೆ ಪಡುವ ಅವಶ್ಯಕತೆ ಇಲ್ಲ. 10 ಮತ್ತು 5ನೇ ಸ್ಥಾನಾಧಿಪತಿಯಾದಂತಹ ಕುಜ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿದ್ದಾರೆ. ಇವರಿಂದ ಫಲಗಳ ನಿರೀಕ್ಷೆ ಸಿಗೋದಿಲ್ಲ. ಆದ್ದರಿಂದ ಆಗಸ್ಟ್ 7ನೇ ತಾರೀಕು ಅಂಗಾರಕ ಜಯಂತಿ ಇದೆ. ಆ ದಿನ ಕೆಂಪು ವಸ್ತ್ರ, ತೊಗರಿಬೇಳೆ ಮತ್ತು ಕೆಂಪು ಪುಷ್ಪಗಳನ್ನು ತೆಗೆದುಕೊಂಡು ನವಗ್ರಹ ದೇವಾಲಯಕ್ಕೆ ಹೋಗಿ ದಕ್ಷಿಣಾಭಿಮುಖವಾಗಿ ಇರುವಂತಹ ಅಂಗಾರಿಕನಿಗೆ ಸಮರ್ಪಿಸಿ ಮತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತದೆ. ಹಾಗೆಯೇ ಬುಧಗ್ರಹವು ನಿಮಗೆ ಅಶುಭ ಫಲವಿರುವುದರಿಂದ ಶನಿವಾರದಂದು ಶ್ರೀ ವಿಷ್ಣು ದೇವಾಲಯಕ್ಕೆ ಹೋಗಿ ತುಳಸಿಯನ್ನು ಸಮರ್ಪಿಸಿ ಪೂಜೆ ಸಲ್ಲಿಸಿ ಒಳ್ಳೆಯದಾಗುತ್ತದೆ. ಶ್ರಾವಣ ಮಾಸ ಪ್ರಾರಂಭವಾಗಿದೆ ಎಂದರೆ ಹಬ್ಬಗಳ ಸರಮಾಲೆಯೇ ಪ್ರಾರಂಭವಾದಂತೆ. ಈ ತಿಂಗಳಲ್ಲಿ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ದಿನ. ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಗಾಗಿ ಮಹಾಮಾತೆ ಶ್ರೀ ಲಕ್ಷ್ಮೀದೇವಿಯನ್ನು ಪೂಜಿಸಿ ವರವನ್ನು ಪಡೆಯಿರಿ. 9ನೇ ತಾರೀಕು ರಕ್ಷಾಬಂಧನ. ಅಂದು ಹೆಣ್ಣು ಮಕ್ಕಳು ತನ್ನ ಅಣ್ಣ ತಮ್ಮಂದಿರಿಗೆ ಒಳಿತಾಗಲೆಂದು ಕಂಕಣವನ್ನು ಕಟ್ಟಿ ಹರಸುವಂತಹ ದಿನ. 10ನೇ ತಾರೀಕು ಶ್ರೀ ಗುರುರಾಘವೇಂದ್ರರ ಆರಾಧನೆ, ಗುರುರಾಯರ ದರ್ಶನ ಮಾಡಿ ಆಶೀರ್ವಾದ ಪಡೆಯಿರಿ. 16ನೇ ತಾರೀಕು ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಸಂತಾನಕ್ಕಾಗಿ ಅಪೇಕ್ಷಿಸುವ ದಂಪತಿಗಳು ಅಂದು ಶ್ರೀಕೃಷ್ಣನನ್ನು ಆರಾಧಿಸಿ ಒಳ್ಳೆಯದಾಗುತ್ತದೆ.
26ನೇ ತಾರೀಕು ಮಂಗಳಗೌರಿ ವ್ರತ, 27ನೇ ತಾರೀಕು ಬುಧವಾರ ಶ್ರೀ ವರಸಿದ್ಧಿ ವಿನಾಯಕನ ಜಯಂತಿ. ವಿದ್ಯಾ ಬುದ್ಧಿಗಳಿಗಾಗಿ ನಿಮ್ಮ ಮುಂದಿನ ಸಕಲ ಕಾರ್ಯಗಳು ಸಂಪೂರ್ಣವಾಗಿ ಸುಗಮವಾಗಿ ನೆರವೇರಲು ಗಣಪತಿ ಹಬ್ಬವನ್ನು ಆಚರಿಸಿ ಸಂಪ್ರೀತರಾಗಿ. ಇದು ಈ ತಿಂಗಳ ವಿಶೇಷತೆಗಳು ಹಾಗೂ ಕರ್ಕಾಟಕ ರಾಶಿಯ ಗ್ರಹಗಳ ಗೋಚಾರ ಫಲಗಳು ಅಂತ ಹೇಳ್ತಾ, ಮುಂದಿನ ಎಲ್ಲ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.